ಲಾಸ್ಟ್ ವಿಡಿಯೋದಲ್ಲಿ ನಾವು ಜಿಮೇಲ್ ಆಟೋಮೇಷನ್ ಮಾಡೋದು ಹೇಗೆ ಅಂತ ನೋಡಿದ್ವಿ. ಈ ವಿಡಿಯೋದಲ್ಲಿ ಜಿಮೇಲ್ನ N8Nಗೆ ಕನೆಕ್ಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನಾವು ಆ್ಯಡ್ ಫಸ್ಟ್ ಸ್ಟೆಪ್ಗೆ ಬಂದು ಇಲ್ಲಿ ಜಿಮೇಲ್ ಅಂತ ಟೈಪ್ ಮಾಡಿದರೆ ನಮಗೆ ಜಿಮೇಲ್ ಆನ್ ಮೆಸೇಜ್ ರಿಸೀವ್ ಟ್ರಿಗರ್ ಸಿಗುತ್ತೆ. ಈ ಟ್ರಿಗರ್ನ ಚೂಸ್ ಮಾಡಬೇಕು. ಮತ್ತು ಚೂಸ್ ಮಾಡಾದಮೇಲೆ ನಾವಿಲ್ಲಿ ಕ್ರೆಡೆನ್ಷಿಯಲ್ಸ್ ಟು ಕನೆಕ್ಟ್ ವಿತ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ರಿಯೇಟ್ ನ್ಯೂ ಕ್ರೆಡೆನ್ಷಿಯಲ್ಸ್ ಅಂತ ಇರುತ್ತೆ, ಅದನ್ನು ಚೂಸ್ ಮಾಡಬೇಕು. ನಿಮಗೆ ಎರಡು ಥರ ಸಿಗುತ್ತೆ. ಒಂದು OAuth ಯೂಸ್ ಮಾಡಿಕೊಂಡು ಕನೆಕ್ಟ್ ಮಾಡ್ಬೋದು, ಇನ್ನೊಂದು ಸರ್ವಿಸ್ ಅಕೌಂಟ್ ಯೂಸ್ ಮಾಡಿಕೊಂಡು ಕನೆಕ್ಟ್ ಮಾಡ್ಬೋದು. ಸರ್ವಿಸ್ ಅಕೌಂಟ್ ಯೂಸ್ ಮಾಡ್ಕೊಂಡು ಮಾಡೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಈ ವಿಡಿಯೋದಲ್ಲಿ OAuth 2 ಹೇಗೆ ಯೂಸ್ ಮಾಡೋದು ಅಂತ ನೋಡ್ಕೊಳ್ಳಿ. ಒಂದು ನಮಗೆ ಕ್ಲೈಂಟ್ ID ಬೇಕಿರುತ್ತೆ, ಕ್ಲೈಂಟ್ ಸೀಕ್ರೆಟ್ ಬೇಕಿರುತ್ತೆ. ಸೊ ಅದಕ್ಕೆ ನಾವು ಗೂಗಲ್ ಕ್ಲೌಡ್ ಕನ್ಸೋಲ್ಗೆ ಹೋಗಬೇಕು. ಗೂಗಲ್ ಕ್ಲೌಡ್ ಕನ್ಸೋಲ್ಗೆ ಬಂದು ನಾವು ಇಲ್ಲಿ ಪ್ರಾಜೆಕ್ಟ್ಸ್ ಇರುತ್ತೆ, ಪ್ರಾಜೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ ನಾವು ಯಾವ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಿರ್ತೀವೋ ಅದನ್ನು ಚೂಸ್ ಮಾಡಬೇಕು. ನೀವು ಯಾವುದು ಪ್ರಾಜೆಕ್ಟ್ ಇಲ್ಲಿಲ್ಲ ಅಂತಂದರೆ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನಂದು ಆಲ್ರೆಡಿ ಪ್ರಾಜೆಕ್ಟ್ಸ್ ಇದ್ದಾವೆ, ಸೊ ನಾನು ಏಜೆಂಟ್ 1ನ ಚೂಸ್ ಮಾಡ್ತೀನಿ. ಅದಾದಮೇಲೆ ನೀವು API ಆ್ಯಂಡ್ ಸರ್ವಿಸಸ್ಗೆ ಬರಬೇಕಾಗತ್ತೆ. API ಆ್ಯಂಡ್ ಸರ್ವಿಸಸ್ಗೆ ಬಂದಾದಮೇಲೆ ನಿಮಗೆ ಈ ಥರ ಕ್ರೆಡೆನ್ಷಿಯಲ್ಸ್ ಲೈಬ್ರರಿ API ಸರ್ವಿಸಸ್ ಎನೇಬಲ್ಡ್, ಇಲ್ಲಿ ನೀವು ಕ್ಲೈಂಟ್ಸ್ಗೆ ಬರಬೇಕಾಗತ್ತೆ. ಕ್ಲೈಂಟ್ಸ್ಗೆ ಬಂದಾದಮೇಲೆ ಇಲ್ಲಿ ಕ್ರಿಯೇಟ್ ಕ್ಲೈಂಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅಪ್ಲಿಕೇಶನ್ ಟೈಪ್ನ ನಾವು ವೆಬ್ ಅಪ್ಲಿಕೇಶನ್ ಅಂತ ಚೂಸ್ ಮಾಡಬೇಕು. ಮತ್ತು ನೇಮ್ ಬಂದು ಜಿಮೇಲ್ ಆಟೋಮೇಷನ್ ಅಂತ ಚೂಸ್ ಮಾಡಿ. ಇಲ್ಲಿ ಆಥರೈಸ್ ಜಾವಾಸ್ಕ್ರಿಪ್ಟ್ ಒರಿಜಿನ್ಸ್ ಇದನ್ನೇನು ನಾವು ಮಾಡೋ ಹಾಗಿಲ್ಲ. ಇಲ್ಲಿ ಆಥರೈಸ್ ರಿಡೈರೆಕ್ಟ್ URL ಇರುತ್ತಲ್ಲ, ಈ ಸ್ಟೆಪ್ನ ಕಂಪಲ್ಸರಿಯಾಗಿ ಮಾಡಲೇಬೇಕಾಗತ್ತೆ. ನಾವು ಆ್ಯಡ್ URI ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಮಗೆ ಒಂದು OAuth ರಿಡೈರೆಕ್ಟ್ URL ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕಾಪಿ ಆಗುತ್ತೆ. ಕಾಪಿ ಆದಮೇಲೆ ಇಲ್ಲಿ ಬಂದು ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಾದಮೇಲೆ ನಾವು ಕ್ರಿಯೇಟ್ ಅಂತ ಕೊಟ್ಟರೆ ನಮಗೆ ಒಂದು ಕ್ಲೈಂಟ್ ID ಸಿಗತ್ತೆ. ಸೊ ಇವಾಗ ನಾವು ಕ್ಲೈಂಟ್ ಐಡಿನ ಕಾಪಿ ಮಾಡಿ ಇಲ್ಲಿ ಕ್ಲೈಂಟ್ ಐಡಿನಲ್ಲಿ ಪೇಸ್ಟ್ ಮಾಡಿ, ಮತ್ತು ಕ್ಲೈಂಟ್ ಸೀಕ್ರೆಟ್ನ ಕಾಪಿ ಮಾಡಿ ಅದನ್ನು ಇಲ್ಲಿ ಪೇಸ್ಟ್ ಮಾಡಬೇಕು. ಸೊ ಈ ಥರ ಬರುತ್ತೆ ನಮಗೆ. ಇವೆರಡನ್ನೂ ನಾವು ಇಲ್ಲಿ ಪೇಸ್ಟ್ ಮಾಡಿದರೆ ಕ್ಲೈಂಟ್ ID ಮತ್ತು ಕ್ಲೈಂಟ್ ಸೀಕ್ರೆಟ್ನ ಇಲ್ಲಿ ಪೇಸ್ಟ್ ಮಾಡಿದರೆ ನಮಗೆ ಸೈನ್ ಇನ್ ವಿತ್ ಗೂಗಲ್ ಅಂತ ಆಪ್ಷನ್ ಸಿಗುತ್ತೆ. ಅದಾದಮೇಲೆ ನಾವು ಮತ್ತೆ ಕ್ಲೌಡ್ ಕನ್ಸೋಲ್ಗೆ ಬಂದು ಓಕೆ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆಡಿಯನ್ಸ್ಗೆ ಬಂದು ನಾವು ಟೆಸ್ಟ್ ಯೂಸರ್ಸ್ನ ಆ್ಯಡ್ ಮಾಡಬೇಕು. ಈ ಸ್ಟೆಪ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ನಾವು ಯಾವ ಇಮೇಲಿಂದ ನಾವು N8ನಲ್ಲಿ ಆಕ್ಸೆಸ್ ಮಾಡ್ಕೊತೀವೋ ಜಿಮೇಲ್ನ, ಆ ಇಮೇಲ್ನ ನಾವು ಇಲ್ಲಿ ಟೆಸ್ಟ್ ಯೂಸರ್ ಆಗಿ ಆ್ಯಡ್ ಮಾಡಬೇಕಾಗತ್ತೆ. ನಂದು 3 ಇಮೇಲ್ ಆಲ್ರೆಡಿ ಆ್ಯಡ್ ಆಗಿದೆ, ಸೊ ನಾನು ಅದನ್ನು ಡೈರೆಕ್ಟಾಗಿ ಯೂಸ್ ಮಾಡ್ಕೊಬೋದು. ನೀವಿಲ್ಲಿ ಆ್ಯಡ್ ಮಾಡಾದಮೇಲೆ ಮತ್ತೆ N8Nಗೆ ಬಂದು ಇಲ್ಲಿ ಸೈನ್ ಇನ್ ವಿತ್ ಗೂಗಲ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ಥರ ಒಂದು ಸೈಡ್ ಬಾರ್ ಓಪನ್ ಆಗುತ್ತೆ. ಅದರಲ್ಲಿ ನಾವು ಕ್ಲೌಡ್ ಕನ್ಸೋಲಲ್ಲಿ ನಾವು ಯಾವ ಇಮೇಲ್ನ ಕೊಟ್ಟಿದ್ವೋ ಆ ಇಮೇಲ್ನ ಇಲ್ಲಿ ಚೂಸ್ ಮಾಡ್ಕೊಬೇಕು. ಮತ್ತು ಕಂಟಿನ್ಯೂ ಕೊಟ್ಟರೆ ಲಾಸ್ಟ್ ಸ್ಟೆಪ್ನು ನಾವು ಕರೆಕ್ಟಾಗಿ ಫಾಲೋ ಮಾಡಿದರೆ ಈ ಥರ ಕನೆಕ್ಷನ್ ಸಕ್ಸಸ್ಫುಲ್ ಅಂತ ತೋರಿಸುತ್ತೆ. ಕನೆಕ್ಷನ್ ಸಕ್ಸಸ್ಫುಲ್ ಆದಮೇಲೆ ನಾವು ಇದನ್ನು ಸೇವ್ ಮಾಡಿಬಿಟ್ಟು ಬ್ಯಾಕ್ ಮಾಡಿದರೆ ನಮ್ಮದು ಕನೆಕ್ಷನ್ ಕ್ರಿಯೇಟ್ ಆಗಿದೆ. ಸೊ ಇವಾಗ ನಾವು ಫೆಚ್ ಟೆಸ್ಟ್ ಇವೆಂಟ್ ಅಂತ ಕೊಟ್ಟರೆ ನಮಗೆ ರೀಸೆಂಟಾಗಿ ಯಾವ ಇಮೇಲ್ ಬಂದಿತ್ತು ಅದನ್ನು ಪುಲ್ ಮಾಡಿಬಿಟ್ಟು ನಮಗೆ ತೋರಿಸುತ್ತೆ. ಸೊ ನಮ್ಮ ಜಿಮೇಲ್ ಅಕೌಂಟ್ ಸಕ್ಸಸ್ಫುಲ್ ಆಗಿ N8N ನೋಡ್ಗೆ ಕನೆಕ್ಟ್ ಆಗಿದೆ. ಸೊ ಈ ಥರ ನಾವು ಜಿಮೇಲ್ಗೆ ನಾವು OAuth ಕ್ರೆಡೆನ್ಷಿಯಲ್ಸ್ನ ಯೂಸ್ ಮಾಡಿಕೊಂಡು ಕನೆಕ್ಟ್ ಮಾಡ್ಬೋದು. ಸೊ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.